ಹುಣಸೇಕಟ್ಟೆ ಶಾಲೆಯಲ್ಲಿ ವಿದ್ಯಾರ್ಥಿನಿಗೆ ಹಾವು ಕಡಿತ. ಹೌದು, ಇದು ಚಿತ್ರದುರ್ಗ ತಾಲೂಕಿನ ಹುಣಸೇಕಟ್ಟೆ ಗ್ರಾಮದಲ್ಲಿ ಆತಂಕಕಾರಿ ಘಟನೆ ನಡೆದಿದೆ. ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಕುಳಿತಿದ್ದ ವೇಳೆ 1ನೇ ತರಗತಿ ವಿದ್ಯಾರ್ಥಿನಿ ಸೃಷ್ಟಿಗೆ ನಾಗರ ಹಾವು ಕಡಿದಿದೆ ಎಂದು ತಿಳಿದು ಬಂದಿದೆ. ಶಾಲಾ ಆವರಣದಲ್ಲಿ ಕುಳಿತಿದ್ದ ಸಂದರ್ಭದಲ್ಲಿ ಹಾವು ಕಡಿದ ಪರಿಣಾಮ ಸೃಷ್ಟಿ ಅಸ್ವಸ್ಥಳಾಗಿದ್ದಾಳೆ. ತಕ್ಷಣವೇ ಪರಿಸ್ಥಿತಿಯನ್ನು ಗಮನಿಸಿದ ಶಾಲಾ ಶಿಕ್ಷಕ ರವಿಶಂಕರ್ ಮಾನವೀಯತೆ ತೋರಿಸಿ ಬಾಯಿಯಿಂದ ವಿಷವನ್ನ ತೆಗೆಯಲು ಪ್ರಯತ್ನಿಸಿದ್ದಾರೆ. ಈ ವೇಳೆ ಶಿಕ್ಷಕ ರವಿಶಂಕರ್ ಕೂಡ ಅಸ್ತವ್ಯಸ್ತರಾಗಿದ್ದು ಅವರನ್ನ ತಕ್ಷಣವೇ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಹಾವು ಕಡಿದ ವಿದ್ಯಾರ್ಥಿನಿ ಸೃಷ್ಟಿಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆಯ ನಂತರ ಶಾಲಾ ಆವರಣದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು ವಿದ್ಯಾರ್ಥಿಗಳ ಪೋಷಕರು ಹಾಗೂ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇಲ್ಲ ಸರ್, ಪಕ್ಕ ಇದು ಅಲ್ಲ ಯಾಕಡೆ ಬರ್ತೀರ ಅಂತ ನೀವು ಕರೀರಿ ಸಾಯವ್ರನ್ನ ಸರ್ಕಾರಿ ಹಚ್ಕೆ ನೋಡ್ರಿ ಸರ್. ನೀವು ಅಥವಾ ಸಾದ್ ಬಿಡ್ರಿ ಸಾದು ಅದು ಬರ್ಸಿಲ್ಲಿ ಎಲ್ಲಿ ಕಡಿತ ತಲೆ ಹಿಡಿತು. ಹಾಗೆ ಕಟ್ರಿ ಸೇನ ಏನ್ ಕಡ್ದು ಬಿಗಿರಿ ಸರ್. ನವೀನ್ ಮಾಮ ಬೇರೆ ತಕ್ಕಾಕ ಅಲ್ಲಿ ಮುಂದಕ್ಕೆ ಹಾಕ, ಬರ್ಚಿ ಮುಂದಕ್ಕೆ ಹಾಕ, ಬರ್ಚಿ ಮುಂದೆ ಅಲ್ಲಿಗೆ ಹಾಕ, ಅಲ್ಲಿಗೆ ಹಾಕಿದ್ರೆ ಮುಗಿದೋಯ್ತು. ಏನಿಲ್ಲ, ಹೋಗ್ಬಿಡ್ರು ಕತೆ ಹೋಯ್ತು. ಅಣ್ಣ ದಯಣ ಫೋಟೋ ಹೊಡಿದಣ. ತಡಿ ಇರ್ಲಿ ತಡಿ. ಎದಿಗೆ ಕರೆಕ್ಟ್ ಆಗೋದತ್ತಾ? ಹೇಳ್ತಾರೆ ತರಿ ಅಂತ ತಗೊಂಡೋಗ್ಬೇಕದ್ನ ಕವನ ಹಾಕ್ಯಂದ ಫೋಟೋ ಹೊಡ್ಕೊಂಡು ನಿಮ್ಗೆ ಅದ್ರ ಬಗ್ಗೆ ಅನುಭವ ಇದೆ, ಅದ್ರ ಪ್ರಕಾರ ನಿಮ್ಮ ಪ್ರಕಾರ ಅದೇನೈತೆ ಅದನ್ನು ಮಾಡೋಣ ಅಂತ ಹೇಳಿ. ಇಲ್ಲಿ ಯಾರಿಗೂ ತೊಂದರೆ ಆಗಬೇಡ. ಹಣಕಾಸಿನ ಪರಿಸರ ಶಿಕ್ಷಕರಿಗೂ ಮತ್ತೆ ಹೊರೆ ಕೊಡೋದು ಬೇಡ. ಅದು ಕಾರ್ಡಲ್ಲಿ ಫ್ರೀ ಆಗುತ್ತೆ, ಆಯುಷ್ಮಾನ್ ಕಾರ್ಡಲ್ಲಿ ಮಾಡಿಸೋಣ. ನಮ್ಮ ಮಗು ಹಂಗಾದಾಗ ತಕ್ಷಣ ಫಸ್ಟ್ ಏಡ್ ಮಾಡಿ, ನೀವೇ ಬಾಯಿ ಹಾಕಿ ವಿಷಯ ಹಿಡಿದು ಅದನ್ನು ಫಸ್ಟ್ ಏಡ್ ಮಾಡಿ ಜೀವ ಉಳಿಸಿರ. ನಿಮ್ಮೆಲ್ಲ ನಮ್ಮ ಊರ ಪರವಾಗಿ, ನಮ್ಮ ಊರು ತೊಂದರೆ ಆಗಿರ್ಬೋದು, ಆದರೆ ನಮ್ಮ ಊರ ಪರವಾಗಿ ನಿಮ್ಮೆಲ್ಲ ಶಿಕ್ಷಕರಿಗೆ ನಾವು ಚಿರಋಣಿ ಹೇಳ್ತಾರೆ. ಊರ ಪರವಾಗಿ ರಾಜಣ್ಣ ಅದೇ ಹೇಳ್ತಾರೆ, ತಿಪ್ಪಸ್ವಾಮಿ ಸರ್ ಹೇಳ್ತಾರೆ, ನಮ್ಮ ರಂಗೇಗೌಡರು ಹೇಳ್ತಾರೆ, ನಮ್ಮ ಮಾರುತಿನದು ಹೇಳ್ತಾರೆ, ಲಕ್ಷ್ಮಣ ಅದೇ ಹೇಳ್ತಾರೆ. ತುಂಬ ಧನ್ಯವಾದಗಳು. ಯಾಕಂದರೆ ಮಗು ಫಸ್ಟ್ ಏಡ್ ಮಾಡೋಷ್ಟೊತ್ತಿಗೆ ಚೆನ್ನಾಗಿದೆ. ಕರ್ನಾಟಕ
ತೋರಿಸೋ ಹೆಡ್ ಮಾಸ್ಟ್ರು ಇಷ್ಟು ಡೆಡಿಕೇಟೆಡ್ ಮಾಡಿದ್ದಾರೆ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ರವಿಶಂಕರ್ ಸರ್ ಸ್ಟೇಟ್ಮೆಂಟ್ ಆದ ತಕ್ಷಣ ಗೊತ್ತಾದ ತಕ್ಷಣ ಹೋಗಿ ಬಾಯಿ ಹಾಕಿ ಟೀಚರ್ಸ್ ಎಲ್ಲರೂ ಇವರೇ ಫಸ್ಟ್ ಏಡ್ ಮಾಡಿರೋದು. ಅವ್ರು ಅದನ್ನು ಫಸ್ಟ್ ಏಡ್ ಮಾಡೋಕ್ಕೆ ಹೋದಾಗ ಸ್ವಲ್ಪ ಬಾಯಿ ಹಾಕಿರೋದ್ರಿಂದ ಅವರು ಸುಸ್ತಾಗಿದೆ. ಸೊ ಅವರು ನಮ್ಮ ಮಕ್ಕಳಿಗೆ ಇಲ್ಲ ಮಾತಾಡ್ತಾರೆ ಸರ್. ನೀವು ವಿಡಿಯೋ ಕಳಿಸ್ತಾರೆ ಬರ್ರಿ, ಹೆಣ್ಮಕ್ಳೆಲ್ಲ ಬರ್ರಿ ಈ ಕಡೆ. ಬರ್ರಿ 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 ಬನ್ನಿ ಬರ್ರಿ ತಾಯಿಗಳು ಅವರು ಟೀಚರ್ ಊಟ ಅಡುಗೆ ಭಾಳ ವ್ಯವಸ್ಥೆ ಮಾಡ್ತಾಯಿದ್ವಿ. ಅವರಿಗೆ ಅಚಾನಕ್ ಸ್ವಲ್ಪ ಮುಂದೋದ್ರು, ಏನಾಗುತ್ತೆ ಅನ್ನೋದ್ರೊಳಗಡೆ ಅದು ಏನು ಹಾವು ಕಚ್ತಾ ಹಾವು ಕಚ್ಚಿದೆ. ನಾವು ನೋಡಿಲ್ಲ ಸರ್, ನಾನು ಕರ್ಕೊಂಡ್ಬಿಟ್ಟೆ ಹಂಗೆ, ನಾನೇನು ನೋಡಿಲ್ಲ, ಕರ್ಕೊಂಡು ಬಂದುಬಿಟ್ಟೆ ಸರ್ ನಾವು ಆಸ್ಪತ್ರೆಗೆ. ಈ ಹಾವು ಕಚ್ಚಿದ ಕೂಡಲೇ ಏನು ಮಾಡಿದ್ರಿ ನೀವು ಫಸ್ಟಲ್ಲಿ? ನಾನು ಬ್ಲಡನ್ನು ಬಾಯಿಗೆ ಹಾಕಿ ಹೇಳ್ದೆ ಸರ್. ಫಸ್ಟ್ ನೀವು ವಿಷ ತೆಗೆದ್ರಾ? ಹೌದು ಸರ್, ಹೇಳಿ. ತಡ ಮಾಡಿದೆ ವಿಷ ತೆಗೆದು ಸರ್, ಪಿನ್ ಮಾಡಿ ತಡ ಮಾಡಿದೆ, ವಿಷ ತೆಗೆದು ಬಾಯಿ ಹಾಕಿ. ಏನು ಯಾವ ಹಾವು ಅದು ಕಚ್ಚಿದ್ದು? ಅದು ನಾಗರಾಜ. ಏನು ಮಕ್ಕಳು ಆಡ್ತಿದ್ರ ಏನೋ? ಇಲ್ಲ ಸರ್, ಊಟದ ವ್ಯವಸ್ಥೆ ಮಾಡ್ತಿದ್ರು. ಒಬ್ಬ ಹುಡುಗಿ ಈಗ ಕಚ್ಚಿರ್ತಕ್ಕಂಥ ಆ ಹುಡುಗಿ ನೀವು ಹೆಂಗಿದ್ರಿ ಈಗ? ನಾನು ಸರ್, ನಿಮ್ಮ ಹೆಸರು? ರವಿಶಂಕರ್.